ಬಾಲಕಿಯರ ವಸತಿ ನಿಲಯ ಕೂಡಲ ಸಂಗಮದಲ್ಲಿ ನೀರು, ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಹುನಗುಂದ ಹಾಗೂ ಇಳಕಲ್ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ವಿದ್ಯಾರ್ಥಿನಿಯರಿಗೆ ಅಗತ್ಯ ಸೌಲಭ್ಯಗಳನ್ನು ಕೂಡಲೇ ಒದಗಿಸಬೇಕೆಂದು ಸರ್ಕಾರ ಹಾಗೂ ಅಧಿಕಾರಿಗಳನ್ನು ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಾಸ್ಮಿನ್ ಕಿಲೇದಾರ್, ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ 15 ದಿನಗಳಾಗಿ ನೀರು, ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಇದಾದ ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಹುನಗುಂದ ತಾಲೂಕು ಅಧ್ಯಕ್ಷ ರೋಹಿತ್ ಬಾರ್ಗೇರ್, ಇಳಕಲ್ ತಾಲೂಕು ಅಧ್ಯಕ್ಷ ಅಶೋಕ್ ಪೂಜಾರಿ, ಹಸನ್ ಕಲಕಬಂಡಿ, ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ವಾಲಿಕಾರ್, ಗ್ರಾಮೀಣ ಘಟಕದ ಅಧ್ಯಕ್ಷ ಮಂಜು ವಡ್ಡರ್ ಸೇರಿದಂತೆ ಬಸವರಾಜ್ ತಿಮ್ಮಾಪುರ್, ರವಿ ಕೊಪ್ಪದ್, ಶ್ರವಣ್ ಹಿರೇಮಠ್, ಸದ್ದಾಂ ಕಲಾಲ್, ಅಲ್ತಾಫ್ ಅತ್ತಾರ್, ದಶರಥ್ ವಡ್ಡರ್, ಪ್ರಜ್ವಲ್ ಕಟಗೇರಿ, ಕಿರಣ್ ಮೇಲಿಮನಿ, ರವಿ ಭಜಂತ್ರಿ ಹಾಗೂ ಸಂಗೂರ್ ರಾಟಿ ಉಪಸ್ಥಿತರಿದ್ದರು. ಹೆಣ್ಣು ಮಕ್ಕಳ ಜೀವನತೆ ಭ್ರಷ್ಟ ಅಧಿಕಾರಿಗಳಿಗೆ, ಹೋರಾಟಗಾರರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ, ಹೋರಾಟಗಾರರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಂತ ಇರ್ತೈತಿ. ಆ ಕಡೆನೂ ವಾರ್ಡನ್ ಇಲ್ಲೇ ಇರ್ಬೇಕು, ಇಲ್ಲೇ ಇರ್ತಿರ್ಲಿಲ್ಲ. ವಾರ್ಡನ್ ಇಲ್ಲದಾರಿ ಅವ್ರ ನಿಮ್ಗೆ ಒಪ್ಕೊಳ್ತೀವಿ ಸರ್, ನಾವು ನಿಮ್ಮ ಇದಕ್ಕೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಹೋರಾಟ ಮಾಡುವಂತ ಸಂದರ್ಭ ಬರುದಿಲ್ಲ, ಪರಿಸ್ಥಿತಿ ಬರುದಿಲ್ಲ. ಹಾಕಿದ ತಕ್ಷಣ ಬರುದಿಲ್ಲ. 10 ವರ್ಷ ಆದ ಸಾಲಾಗಿ ಇದು ಹೊಸದಲ್ಲ ಆಗಿ 10 ವರ್ಷದಿಂದ ಪರಿಸ್ಥಿತಿ ಅಂದ್ರೆ ಹೆಂಗ್ರಿ? ಈ ಹೊಸದಾಗಿಲ್ರಿ, ಹೋಗ್ಬಿಟ್ರೆ 1 ವರ್ಷ ಆಗಿದ್ರೆ ನಾವು ಸಮಯ ಕೊಟ್ಟಿದ್ದೀನಿ ಮಗ. ಸುತ್ತಲಕ ವಾತಾವರಣ ಜೀನಿ ಗೀನಿ ಈ ಕಡೆ ಕಾಂಪೌಂಡ್ ಇನ್ನೊಂದು ಅಲ್ಲಿ ಕಸ್ತೂರಿ ಬಾ ಸಾಲಿ ಎಲ್ಲ ಕಟ್ ಮಾಡಿಸ್ರಿ ಪಿಡಿಯವರ. ನೀವು ಮಾಡೋ ಇದಕ್ಕೆಲ್ಲ ಹೊರಗಡೆದೆಲ್ಲ ಕ್ಲೀನ್ ಮಾಡಿಸ್ರಿ. ಗಟರ್ ನಿಂದ್ರುದು ತಾಂತ್ರಿಕ ಒಂದು ತೊಂದರೆಯಿಂದ ಅದೊಂದು ವ್ಯವಸ್ಥೆ ಬೇರೆ ಕಡೆ ಮಾಡಂತ ಹೇಳಿದ್ದು. ಇವು 3 ಶೌಚಾಲಯ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ಶೌಚಾಲಯ ವ್ಯವಸ್ಥೆಯನ್ನು ತಾಂತ್ರಿಕ ಇದು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಹೆಚ್ಚುವರಿ ಶೌಚಾಲಯವನ್ನು ಮಾಡಕ್ಕೆ ನಾವು ನಮ್ಮ NREG ಬದಲಿಗೆ BBG ರಾಮ್ಜಿ ಅಂತ ಹೊಸ ಯೋಜನೆ ಬಂದೈತಿ. ಈ ಯೋಜನೆಯಲ್ಲಿ ಕ್ರಿಯಾ ಯೋಜನೆ ಸ್ಟಾರ್ಟ್ ಮಾಡೋದು ಹೆಂಗಂತ ಈಗ ನಮಗೆ ಟ್ರೈನಿಂಗ್ ಇತ್ತು. ಆ ಒಂದು ನೀವು ನಿಮ್ಮ ಬೆಂಬಲಕ್ಕೆ ನಾವಿಲ್ಲಿ ಬಂದು ನಿಮ್ಮ ಏನೋ ಸಾಹೇಬರ ಅನುಪಸ್ಥಿತಿಯಲ್ಲಿ ನಾವು ಏನೈತೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಜವಾಬ್ದಾರಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. 1 ತಿಂಗಳ ಮಟ್ಟಿಗೆ ನಾವು ಕ್ರಿಯಾ ಯೋಜನೆ ಅನುಮೋದನೆಯನ್ನು ತಗೊಂಡು ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿ ನಿಮ್ಗೆ ಯಾವುದೇ ರೀತಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ಸರಿ, ಕರಿವೇದವ್ರು ಏನು ಮಾಡ್ತಾರೆ, ನಿಮ್ಗೆ 1 ತಿಂಗಳೊಳಗಾಗಿ ನಮಗೆ ಎಲ್ಲ ಕೆಲಸ ಮಾಡ್ಕೊಡ್ಬೇಕು, ನಾವೇ ನಮ್ಮ ಬೇಡಿಕೆ ಈಡೇರಿಸ್ಬೇಕಂತಾರೆ. ತಾವೇನಂತೀರ ಅದಕ್ಕೆ? 1 ತಿಂಗಳೊಳಗೆ ಅಂತಂದ್ರೆ ಕೆಲವೊಂದು ತಾಂತ್ರಿಕ ತೊಂದರೆ ಬರ್ತದ, ಆಯ್ತಂದ್ರ ಅದ್ರ ಒಳಗಡೆನ ಮಾಡಿಸ್ಕೊಡ್ತೀವಿ ನಾವು. ಈಗ ಸರ್ಕಾರಿ ಹಂತದಲ್ಲಿ ಒಂದೊಂದು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇರ್ತವೆ, ಏನೋ ಒಂದು ಸಮಸ್ಯೆಗಳು ಬರ್ತಾ ಇದಾವೆ. ಆ ಸಮಸ್ಯೆಗಳ ಪರಿಹಾರ ಆದ ತಕ್ಷಣ 1 ದಿನ ಹೆಚ್ಚು ಕಡಿಮೆನೂ ಕೆಲಸ ಪ್ರಾರಂಭವಾಗಿ ಮುಕ್ತಾಯ ಆಗ್ತದೆ. ಅವರ ಸಮಸ್ಯೆಗಳಿಗೂ ನಾವು ಪರಿಹಾರ ಒದಗಿಸ್ತೀವಿ. 1 ತಿಂಗಳ ಒಳಗಡೆ ನಾವು ಸರಿ, ನೀವು ಹೇಳಿಕೆ 1 ತಿಂಗಳು ಅಂತ ಕೊಟ್ರಿ. ಈಗ ನಮ್ಗೆ ಕೆಲಸ ಆಗ್ಬೇಕು. ಒಂದು ತಿಂಗಳ ಒಳಗಡೆ ಯೋಜನೆ ಅನುಮೋದನೆ ತಗೋತೀವಿ. ತಗೊಂಡಾದ 15 ದಿನದ ಒಳಗಡೆ ನಾವು ಕೆಲಸ ಸ್ಟಾರ್ಟ್. ಅಂದ್ರೆ ನಾವು ತಗೊಂಡು GPS ಮಾಡ್ಬೇಕು, ಎಂಟ್ರಿ ಮಾಡಿಸ್ಬೇಕು, ಪ್ರೊಸೆಸ್ ಅದಾವ. 45 ದಿವಸಕ್ಕೆ ಮಾಡ್ತೇವೆ. 45 ದಿನ 2 ತಿಂಗಳ ಸ್ಟಾರ್ಟ್ ಮಾಡಿ ಈಗ ನಾವು ಕೆಲಸ ಮಾಡುವಾಗ ಆಗ್ಲಿಕ್ಕಪ್ಪ ಅಂತ ಮರುದಿನ ಬಂದು ಕೊಡುವಂತ ವ್ಯವಸ್ಥೆ ನಾವು ಮಾಡಿಸೋದಿಲ್ಲ.
ನಾವೇನು ಈ ಊರಿನ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ನೀವು ಎಷ್ಟು ಸಹಕಾರದಿಂದ ಇಲ್ಲಿ ಬಂದು ಊರಿನ ಒಗ್ಗಟ್ಟಿಗೆ ಮತ್ತು ಮಕ್ಕಳ ರಕ್ಷಣೆಗೆ ಹೆಂಗೆ ಇಲ್ಲಿ ಹೋರಾಟ ಮಾಡಿದ್ರಲ್ಲ, ಇದೇ ಸಹಕಾರನ ನಾವು ಇಲ್ಲಿ ಊರಿನ ಸ್ವಚ್ಛತೆಗಾಗಿ ಏನೋ ಮಾಡುವಂಥ ಸಂದರ್ಭದಲ್ಲಿ ಅಡೆತಡೆಗಳು ಬಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಸಹಕರಿಸಿ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲ ಕೆಲಸಗಳು ಸುಲಲಿತವಾಗಿ ಆಗ್ತಾವ. ಏನೋ ತಾಂತ್ರಿಕ ತೊಂದರೆ ಬಂದು ಯಾರೋ ಅಬ್ಜೆಕ್ಷನ್ ಅಂತವೇನೋ ಮಾಡಿದ್ರಪ್ಪ ಅಂತಂದ್ರ ನಿಮ್ಮ ಮನವರಿಕೆಯಿಂದ ಅವ್ರ ತಿಳುವಳಿಕೆ ಹೇಳಿ ಸರ್ಕೋತಿದಂದ್ರ ಬಿಡ್ತೀವಿ. ಇಲ್ಲಪ್ಪ ಅಂದ್ರೆ ಅದು ಸರಿ ಇಲ್ಲಪ್ಪ ನಾವು ಕಾನೂನು ಪ್ರಕಾರವಾಗಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಯಾವ ರೀತಿ ಕ್ರಮ ಜರುಗಿಸಬೇಕು ಅದನ್ನ ಜರುಗಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಕ್ತಾಯಗೊಳಿಸ್ತಾ ಅಂತ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಹೋರಾಟವನ್ನು ಮಾಡಿತ್ತು. ಈ ಹೋರಾಟಕ್ಕೆ ಸ್ಪಂದಿಸಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಮತ್ತು KAB ಅವರೆಲ್ಲ ಬಂದು ತಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು 45 ದಿನಗಳಲ್ಲಿ ನಾವು ಕ್ರಿಯಾ ಯೋಜನೆ ಹಾಕಿಕೊಂಡು ಮುಂದಿನ ಹಂತದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರೆ, ಒಟ್ಟಾರೆ 2 ತಿಂಗಳ ಸಮಯವನ್ನು ತೆಗೆದುಕೊಂಡ್ರೂ ಕೂಡ ಪರವಾಗಿಲ್ಲ, ನಂತರ ಇಲ್ಲಿ ಕೆಲಸ ಆಗಬೇಕು ಅಂತೇಳಿ ನಾನು ಈ ಮೂಲಕ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. 2 ತಿಂಗಳ ಒಳಗಡೆ ನೀವೇನಾದ್ರು 2 ತಿಂಗಳ ನಂತರ ಕೆಲಸ ಮಾಡದೆ ಹೋದರೆ ಮುಂದಿನ ಹಂತದ ಹೋರಾಟ ನಮ್ಮದು ಉಗ್ರ ರೂಪವಾಗಿರುತ್ತೆ ಅಂತ ಈ ಮೂಲಕ ಹೇಳಿಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ. ಮತ್ತು ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಹಾಗೂ ಪತ್ರಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು